ವಂದೇ ಮಾತರಂ ವಂದೇ ಮಾತರಂ भारत माता की जय भारत माता की जय भारत माता की जय इंडियन आर्मी जिंदाबाद जिंदाबाद इंडियन आर्मी जिंदाबाद इंडियन आर्मी जिंदाबाद इंडियन आर्मी जिंदाबाद इंडियन आर्मी जिंदाबाद ನಾವು ಅಷ್ಟೊಂದು ತುಂಬ ರಿಟೈರ್ ಇದ್ದೀನಿ ಮನೆಯಲ್ಲಿ ವಿದ್ಯಾನಗರ. ನಾವು ಸ್ಥಳೀಯರು, ಲೋಕಲ್ಲು, ಆದರೆ ದೇಶಕ್ಕಾಯರು ಯೋಧರು. ಈ ಯೋಧರು 1999ರಲ್ಲಿ ಪಾಕಿಸ್ತಾನದ ಟೈಗರ್ ಹಿಲ್ಸ್ ಅನ್ನೋ ಜಾಗದಲ್ಲಿ ಪಾಕಿಸ್ತಾನದವರೆಗೂ ನಮಗೂ ಸ್ವಲ್ಪ ಒಂದು ವಾರ್ ನಡೀತದೆ. ಅವಾಗ ರವಿ ಬೆಳಗಿರೋ ಸಿಕ್ಕಾಪಟ್ಟೆ ಅಲ್ಲೇ ತಿಂಗಳಗಟ್ಟಲೆ ಇದ್ದು ನಮಗೆಲ್ಲ ಮಾಹಿತಿಗಳು ಕೊಡ್ತಾಯಿದ್ರು. ಆವಾಗ ನಮ್ಮ ಯೋಧರು ಪ್ರಾಣ ತ್ಯಾಗ ಮಾಡಿದ್ದಾರೆ, ಹುತಾತ್ಮರಾಗಿದ್ದಾರೆ. 1633 ಜನ ಡೆತ್ ಇಂಜೂರ್ ಆಗಿ 537 ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ, ಹುತಾತ್ಮರಾಗಿದ್ದಾರೆ. ಕೊನೆಗೆ ಹಿಲ್ಸ್ ಅಂತ ಯಾವುದೋ ಜಾಗನ ಆಕ್ರಮಿಸಿಕೊಳ್ಳಕ್ಕೆ ಹೋದಾಗ ಆ ಜಾಗದಲ್ಲಿ ಹಿಮ್ಮೆಟ್ಟಿಸಿ ಅಲ್ಲಿಂದ ಓಡಿಸಿದಾಗ ಅವತ್ತು ಜುಲೈ 26ನೇ ತಾರೀಕು, ಅಂದರೆ ಮೇಯಿಂದ ಜೂನ್ವರೆಗೂ ಜುಲೈವರೆಗೂ ನಡೀತು ಏನೋ ಯುದ್ಧ ಇದು. ಆವಾಗ ಜುಲೈ 26ನೇ ತಾರೀಕಲ್ಲಿ ನಾವು ವಿಜಯೋತ್ಸವನ ಆಚರಿಸ್ತೀವಿ. ಅವತ್ತು ಪ್ರಾಣ ತ್ಯಾಗ ಮಾಡಿ ಹುತಾತ್ಮರ ನಮ್ಮದು ಯೋಧರುಗಳು. ಅದು ಇವತ್ತು ಮರೆಯೋಕ್ಕಾಗದಂಥ ಒಂದು ಘಟನೆ. ಅದರಿಂದ ಇವತ್ತು ನಾವು ಲೋಕಲ್ ಆಗಿ ಇವತ್ತು ನಮ್ಮ ಸ್ಥಳೀಯವಾಗಿ ನಮ್ಮ ಪೊಲೀಸರಿದ್ದೀವಿ, ಬರೀ ನಮ್ಮ ಲೋಕಲ್ ಅಷ್ಟೇ. ಆದರೆ ದೇಶವನ್ನು ಕಾದು ನಮ್ಮ ಒಂದು ಭಾರತದ ಗಡಿಯಲ್ಲಿ ಚಳಿ ಮಳೆಯಲ್ಲಿ ಎಲ್ಲನೂ ಕಾಪಾಡುವಂಥ ಒಂದು ಶಕ್ತಿ ಅವ್ರಿಗೆ ಭಗವಂತ ಅವ್ರು ಕೊಟ್ಟವನೇ. ಅದರಿಂದ ನಾನು ಜಾಸ್ತಿ ಮಾತಾಡೋಲ್ಲ, ಎಲ್ಲ ಗೊತ್ತಿರೋಂಥ ವಿಚಾರ. ಅದರಿಂದ ನಮ್ಮ ಹುತಾತ್ಮರಿಗೆ ಇವತ್ತು ನಮನ ಸಲ್ಲಿಸಿದ್ವಿ ಅಂತೇಳಿ 2 ಮಾತು ಹೇಳೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ನಮಸ್ಕಾರ ಅಂತ. ನಮಸ್ಕಾರ. ಇವತ್ತು ನಾವಿಲ್ಲಿ ಸೇರಿರೋ ಉದ್ದೇಶ ಏನಪ್ಪ ಅಂದರೆ ಕಾರ್ಗಿಲ್ ವಿಜಯೋತ್ಸವ ದಿನ ಆಚರಿಸೋಕ್ಕೆ. ಕಾರ್ಗಿಲ್ ವಿಜಯೋತ್ಸವ ದಿನ ನಾವು ಯಾಕೆ ಆಚರಿಸ್ಬೇಕಂದ್ರೆ, ಸರಿ ಇದರಿಂದ 25 ವರ್ಷಗಳ ಹಿಂದೆ ನಮ್ಮ ದೇಶವನ್ನು ಪಕ್ಕದ ದೇಶ ಆಕ್ರಮಣ ಮಾಡ್ತು. ಪಕ್ಕದ ದೇಶ ಆಕ್ರಮಣ ಮಾಡಿದ ದಿನ ಅಂದರೆ 3ನೇ ತಾರೀಕು ಮೇ, ಅವತ್ತು ನಮ್ಮ ದೇಶದ ಮೇಲೆ ಮೊದಲು ಆಕ್ರಮಣ ಮಾಡಿದ್ದು ಪಾಕಿಸ್ತಾನ್ ಫೋರ್ಸಸ್. ನೀವೆಲ್ಲ ಇವಾಗ ಕ್ವಶನ್ ಮಾಡ್ಬೋದು, ಇಂಡೋ ಚೈನಾ ವಾರ್ ಅಂತೀವಿ, ಇಂಡಿಯಾ ಪಾಕಿಸ್ತಾನ್ ವಾರ್ ಅಂತೀವಿ, ಬಟ್ ಇದನ್ನ ಮಾತ್ರ ಯಾಕೆ ಕಾರ್ಗಿಲ್ ವಾರ್ ಅಂತೀವಿ ಅಂತ. ಇದಕ್ಕೆ ಕಾರ್ಗಿಲ್ ವಾರ್ ಅಂತ ಯಾಕೆ ಕರಿತೀವಿ ಅಂದರೆ 2 ಪ್ರಮುಖ ಕಾರಣಗಳಿವೆ. ಒಂದು, ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ನಾನು ಸ್ವಯಂ ಪ್ರೇರಿತವಾಗಿ ಭಾರತದ ಮೇಲೆ ಆಕ್ರಮಣ ಮಾಡಿಲ್ಲ ಅಂತ ತೋರಿಸ್ಕೊಳಕ್ಕೆ ಜಾಗತಿಕ ಮಟ್ಟದಲ್ಲಿ ಇದು ನಾವು ಮಾಡಿದ್ದಲ್ಲ, ದಿಸ್ ಇಸ್ ಎ ಟೆರರಿಸ್ಟ್ ಆಕ್ಟ್ ಅಂತ ತೋರಿಸ್ತು ಪಾಕಿಸ್ತಾನ. ಅದು ಜಾಗತಿಕ ಮಟ್ಟದಲ್ಲಿ ನಾನು ಯುದ್ಧ ಯಾವತ್ತೂ ಸಾರಿಲ್ಲ ಅಂತ ತೋರಿಸ್ತು. ಸೆಕೆಂಡ್ ಏನಪ್ಪಾ ಅಂದ್ರೆ, ಅದು ಕಾರ್ಗಿಲ್ ಅನ್ನೋ ಒಂದು ಟೌನ್, ಕಾರ್ಗಿಲ್ ಅನ್ನೋ ಒಂದು ಸಿಟಿನ ಟಾರ್ಗೆಟ್ ಮಾಡ್ಬಿಟ್ಟು ಈ ಯುದ್ಧಕ್ಕೆ ಬಂತು. ಯಾಕೆ ಅದು ಕಾರ್ಗಿಲ್ ನನ್ನ ಸಿಟಿನೇ ಟಾರ್ಗೆಟ್ ಮಾಡಿ ಬಂತು, ಬೇರೆ ಸಿಟಿ ಯಾಕೆ ಬರಲಿಲ್ಲ ಅಂದ್ರೆ, ಪಾಕಿಸ್ತಾನ್ ಮೊದಲು ಅಟ್ಯಾಕ್ ಸ್ಟಾರ್ಟ್ ಮಾಡಿದ್ದು ಲೈನ್ ಆಫ್ ಕಂಟ್ರೋಲ್ LOC ಅಂತ ಏನಿದೆ ಅಲ್ಲಿ ಮೊದಲು ಆಕ್ರಮಣ ಸ್ಟಾರ್ಟ್ ಮಾಡ್ತು. ಅಲ್ಲಿ ಮೊದಲು ಆಕ್ರಮಣ ಸ್ಟಾರ್ಟ್ ಮಾಡ್ಬಿಟ್ಟು ಭಾರತಕ್ಕೆ ಏನಿದೆ ಸರಕು ಸಾಗಾಣಿಕೆಗಳು ಯಾವ್ದು ದಾರಿಯಲ್ಲಿ ಬರ್ತಾ ಇದೆ, ಭಾರತಕ್ಕೆ ಜನರ ಓಡಾಟ ಯಾಕಡೆ ಇದೆ, ಭಾರತದ ಆರ್ಥಿಕತೆಗೆ ಏನೇನು ಸಾಧನೆ ಆಗುತ್ತೆ ಆ ದಾರಿನ ಅವರು ಫಸ್ಟ್ ಲಾಕ್ ಮಾಡ್ಕೋಬೇಕು. ಕಾರ್ಗಿಲ್ನ ಬ್ಲಾಕ್ ಮಾಡ್ಬಿಟ್ಟು ಕಾರ್ಗಿಲಿಂದ ಸಿಯಾಚಿನ್ಗೆ ಬರಬೇಕು. ಸಿಯಾಚಿನಿಂದ ಬಂದ್ರೆ ಭಾರತದ ಲಾಜಿಸ್ಟಿಕ್ ವ್ಯವಸ್ಥೆ ಪೂರ್ತಿ ಕಟ್ಟಾಗ್ಬಿಡುತ್ತೆ ಅಂತ ಅವರು ಯೋಚನೆ ಮಾಡ್ಬಿಟ್ಟು ಕಾರ್ಗಿಲ್ನ ಟಾರ್ಗೆಟ್ ಮಾಡಿ, ಕಾರ್ಗಿಲ್ ಅದು ಗುಡ್ಡಗಾಡು ಪ್ರದೇಶ, ಹಿಲ್ಲಿ ರೀಜನ್, ಅಲ್ಲಿ ಅಟ್ಯಾಕ್ ಮಾಡೋಣ, ಭಾರತದವ್ರಿಗೆ ಅಷ್ಟು ಈಸಿಯಾಗಿ ನಮ್ಮನ್ನ ಟ್ಯಾಕಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದ ಅಟ್ಯಾಕ್ ಮಾಡ್ತು. ಕೊನೆ ತನಕ ಅದೇನು ಹೇಳಿದ್ದು, ಇದು ಪಾಕಿಸ್ತಾನ್ ಪ್ರೇರಿತ ಅಲ್ಲ, ಇದು ಒಂದು ಉಗ್ರ ಸಂಘಟನೆ ಮಾಡ್ತಾ ಇರೋದು ಅಂತ. ಆದ್ರೆ ಏನ್ ಗೊತ್ತಾಯ್ತು ಅಂದ್ರೆ, ಪಾಕಿಸ್ತಾನ್ ಫೋರ್ಸಸ್ ಆ ಉಗ್ರ ಸಂಘಟನೆಗೆ ಏನೇನು ಶಸ್ತ್ರಾಸ್ತ್ರಗಳು ಬೇಕೋ ಮದ್ದುಗುಂಡುಗಳು ಪೂರೈಕೆ ಮಾಡ್ತಾ ಇದ್ದಿದ್ದು ಪಾಕಿಸ್ತಾನ್ ಮಾತ್ರ. ಈ ವಿಷಯನ UNOದಲ್ಲೂ ಅದು ಕೊನೆ ತನಕ ಹೇಳ್ತಾ ಇತ್ತು, ನಾನು ಯುದ್ಧ ಮಾಡಿಲ್ಲ, ನಾನು ಭಾರತದ ಮೇಲೆ ಯುದ್ಧ ಮಾಡಿಲ್ಲ ಅಂತ. ಕೊನೆ ತನಕ ಪಾಕಿಸ್ತಾನ್ ಅದನ್ನ ಮಾಡ್ಕೊಂಡೇ ಬಂತು. ಸತತ 3 ತಿಂಗಳ ಕಾಲ ನಮ್ಮ ಭಾರತದ ವೀರ ಸೈನಿಕರು ಹೋರಾಡಿದ್ರು. ಯಾವ ತರ ಹೋರಾಡಿದ್ರೆ, ಒಬ್ಬ ಸೈನಿಕ ಒಂದು ಅಟ್ಯಾಕ್ ಮಾಡೋದಕ್ಕೂ ಒಬ್ಬ ಟೆರರಿಸ್ಟ್ ಒಂದು ಅಟ್ಯಾಕ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಟೆರರಿಸ್ಟ್ ಅವ್ನು ಏನೇ ಮಾಡಿದ್ರು ಟೆರರಿಸ್ಟೇ, ಒಬ್ಬ ಸೈನಿಕ ಏನೇ ಮಾಡಿದ್ರು ಸೈನಿಕ. ಯಾಕೆಂದ್ರೆ ಸೈನಿಕ ಇಸ್ ಟ್ರೈನ್ಡ್ ಫಾರ್ ಎ ಪರ್ಟಿಕ್ಯುಲರ್ ಕಾಸ್, ಬಟ್ ಟೆರರಿಸ್ಟ್ ಇಸ್ ಟ್ರೈನ್ಡ್ ಓನ್ಲಿ ಟು ಡಿಸ್ಟ್ರಾಯ್. ಒಬ್ಬ ಸೈನಿಕ ಅಟ್ಯಾಕ್ ಮಾಡೋದು ಯಾವ ತರ ಅದನ್ನ ಯಾರು ಯೋಚನೆ ಮಾಡ್ಲಿಲ್ಲ. ಏನಾಯ್ತು, ರಾಷ್ಟ್ರಗಳು ನಾವು ವಿಶ್ವದಲ್ಲೆಲ್ಲ ತುಂಬಾ ಶಕ್ತಿಯುತ ರಾಷ್ಟ್ರಗಳು ಅಂತ ಬಿಂಬಿಸ್ಕೋಬೇಕು ಅಂತ ಕೆಲವು ರಾಷ್ಟ್ರಗಳು ಭಾರತಕ್ಕೆ ಸಪೋರ್ಟೇ ಮಾಡಲಿಲ್ಲ. ಭಾರತದೇ ತಪ್ಪು, ಭಾರತನೇ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಾ ಇದೆ ಅಂತ ಎಷ್ಟೋ ಇವತ್ತು ಭಾರತದ ಜೊತೆ ಸ್ನೇಹ ಬಯಸಿ ಬರ್ತಾ ಇರೋ ರಾಷ್ಟ್ರಗಳು ಅವತ್ತು ಭಾರತದ ದೂರ ಇಟ್ವು, ನೀವು ಅವ್ರ ಮೇಲೆ ಯುದ್ಧಕ್ಕೆ ಹೋಗಿದ್ದೀರಾ ಅಂತ. ಬಟ್ ಆ ಸಮಯದಲ್ಲಿ ಇಸ್ರೇಲ್, ರಷ್ಯಾ 2 ದೇಶಗಳು ಮಾತ್ರ ನಿಮಗೆ ಏನೇ ಅಗತ್ಯವಾದ ಮದ್ದು ಗುಂಡುಗಳು ಬೇಕಾ ಅದು ನಾವು ನಿಮಗೆ ಸಪ್ಲೈ ಮಾಡ್ತೀವಿ ಅಂತ ನಮ್ಮ ಜೊತೆ ನಿಂತಿದ್ದು. ನಮ್ಮ ಮಿತ್ರ ರಾಷ್ಟ್ರ ರಷ್ಯಾ ಮತ್ತು ಇಸ್ರೇಲ್ 2 ದೇಶಗಳು ನಮಗೆ ಸಪೋರ್ಟ್ ಮಾಡಿದ್ದು. ತದನಂತರ ಅವರು ಉಗ್ರಗಾಮಿಗಳೇ ಆಗ್ಲಿ ಬೇರೆ ಒಟ್ನಲ್ಲಿ ಅವರು ಬೇರೆ ದೇಶದವರು
ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಅವ್ರಿಗೆ ಒಂದು ಪಾಯಿಂಟ್ ಅಲ್ಲಿ ಗೊತ್ತಾಯ್ತು, ನಾವ್ ಇನ್ನ ಭಾರತದ ಮೇಲೆ ಯುದ್ಧ ಮಾಡಕ್ ಆಗಲ್ಲ. ಯಾಕೆಂದ್ರೆ ಅದು ಎಷ್ಟೇ ಆಗ್ಲಿ ಪುಟ್ಟ ರಾಷ್ಟ್ರ, ನಮ್ದು ದೊಡ್ಡ ರಾಷ್ಟ್ರ, ನಮ್ದು ಜನಸಂಖ್ಯೆ ನಮ್ಗೆ ಎಷ್ಟು ವರನೋ ಅಷ್ಟೇ ಶಾಪ. ನಮ್ಮ 100 ಕೋಟಿ, ಅವತ್ತು 100 ಕೋಟಿ ನಮ್ ಜನಸಂಖ್ಯೆ ಇದೆ. ಒಬ್ಬೊಬ್ಬ 1 ರೂಪಾಯಿ ಹಾಕಿದ್ರು 100 ಕೋಟಿ ರೂಪಾಯಿ ಅವತ್ತು ನಮ್ಮ ದೇಶ ತೆರಿಗೆ ರೂಪದಲ್ಲಿ ವಸೂಲಿ ಮಾಡ್ಬೋದಿತ್ತು. ವಸೂಲಿ ಮಾಡಿ ಅವ್ರಿಗೆ ನಾವು ಓಡಿಸ್ಬೋದಿತ್ತು. ಇದನ್ನ ಅರ್ಥಿಸ್ಕೊಂಡು ಚೈನಾ UN ಮುಂದೆ ಹೋಯ್ತು. UN ಆಗಲ್ಲ, ಇದು ಒಂದು ಟೆರರಿಸ್ಟ್ ಅಟ್ಯಾಕ್ ನ ಭಾರತ ಈ ತರ ಟ್ಯಾಕಲ್ ಮಾಡ್ತಾ ಇರೋದು ಸರಿ ಅಲ್ಲ ಅಂತ ಹೋಗಿ ಹೇಳ್ತು. ಅವಾಗ UN ಮಧ್ಯಪ್ರವೇಶ ಮಾಡಿ ಸರಿ ನಿಲ್ಸಿ ಸಾಕು ಅಂತ ಹೇಳ್ತು. ಅವಾಗ ಲೈನ್ ಆಫ್ ಕಂಟ್ರೋಲ್ ಅಂತ ಒಂದು ಬಾರ್ಡರ್ ಹಾಕಿದ್ರು. ಇದು ಪಾಕಿಸ್ತಾನಕ್ಕೆ ಸೇರಿದ್ದು, ಇದು ಚೈನಾಕ್ಕೆ ಸೇರಿದ್ದು ಅಂತ. ಅದು ಅವತ್ತು ವಿಪರ್ಯಾಸ ಏನಾಯ್ತು, ಕಾಶ್ಮೀರ್ನ ಹಲವು ಭಾಗಗಳು ಲೈನ್ ಆಫ್ ಕಂಟ್ರೋಲ್ ಪಾಕಿಸ್ತಾನ ಕಡೆ ಹೊರಟಾಯ್ತು. ಅದನ್ನ ಇವತ್ತು POK ಅಂತ ಕರಿತೀವಿ. ಅದು ಪಾಕಿಸ್ತಾನ ಅಲ್ಲ, ಪಾಕ್ ಆಕ್ವೈರ್ಡ್ ಕಾಶ್ಮೀರ್. ಪಾಕಿಸ್ತಾನದವರು ಕಿತ್ಕೊಂಡಿರೋ ಕಾಶ್ಮೀರ ಅದು ಭಾರತಕ್ಕೆ ಸೇರಿರೋ ಕಾಶ್ಮೀರನ ಪಾಕಿಸ್ತಾನದವ್ರು ಕಿತ್ಕೊಂಡಿರೋದು. ಅದು ನಮ್ದೇ ದೇಶ. POK ಅದು ಅಷ್ಟೇ. LOC ಮಾಡಿ ಲೈನ್ ಆಫ್ ಕಂಟ್ರೋಲ್ ಅಂತ ಮಾಡಿ ಅವತ್ತು ಯುದ್ಧ ನಿಲ್ಲಿಸ್ತು. ಯುದ್ಧ ನಿಲ್ಲಿಸ್ತಿರಲ್ಲ, ಅವತ್ತು ನಮ್ಮ ವೀರ ಸೈನಿಕರು ಏನ್ ಮಾಡಿದ್ರು, ಕಾರ್ಗಿಲ್ ಅನ್ನೋ ಪ್ರದೇಶದಲ್ಲಿ ಟೈಗರ್ ಹಿಲ್ಸ್ ಅಂತ ಒಂದಿದೆ. ಅದು ಎತ್ತರವಾದ ಪ್ರದೇಶ. ಅಲ್ಲಿ ನಿಂತ್ಕೊಂಡ್ರೆ ನಮ್ಗೆ ಯುದ್ಧಕ್ಕೆ ಒಂದು ಸ್ಟ್ರಾಟಜಿಕಲ್ ಪಾಯಿಂಟ್. ಅದು ನಾವು ಯುದ್ಧನ ಕಂಟ್ರೋಲ್ ಮಾಡಬಹುದಿತ್ತು. ಆ ಜಾಗಕ್ಕೆ ಹೋಗಿ ನಮ್ಮ ಸೈನಿಕರು ನಿಂತ್ಕೊಂಡ್ಬಿಟ್ಟು ಅಲ್ಲಿ ಪಾಕಿಸ್ತಾನದ ಸೈನಿಕರನ್ನ ಹಿಮ್ಮೆಟ್ಟಿಸಿದ್ರು. ಅವಾಗ ನಾವು ಯುದ್ಧ ಗೆದ್ದಂಗಾಯ್ತು. ಇದನ್ನ ಕೊನೆ ತನಕ ಎಲ್ಲಿ ಅಂದ್ರೆ 2007 2008 ತನಕ ಅದು ಹೇಳಿದ್ದೇನು ಅಂದ್ರೆ ನಾವು ಯುದ್ಧ ಮಾಡಿಲ್ಲ ಅಂತ. ಆದ್ರೆ ಪಾಕಿಸ್ತಾನದ ಅಲ್ಲಿ ನಡೆದ ಅನೇಕ ರಾಜಕೀಯ ಅತಾಂತ್ರ ಏನಾಯ್ತು, ಅಷ್ಟೇ ಮಾಧ್ಯಮ ಸಂದರ್ಶನದಲ್ಲಿ ಅವ್ರು ಹೇಳಿದ್ದಾರೆ, ಟೆರರಿಸ್ಟ್ ವಾರ್ ಅವರ್ ಹೀರೋ ಬಟ್ ದೇ ಸ್ಟಾರ್ಟೆಡ್ ಕನ್ಸ್ಯೂಮಿಂಗ್ ಅವರ್ GDP ಅಂತ. ಅವರು ಟೆರರಿಸ್ಟ್ಗೆ ಅನ್ನ ಹಾಕಿ ಬೆಳೆಸಿದ್ ನಾವೇ, ಬಟ್ ಅವರು ಅನ್ನ ಹಾಕಿದ ಮನೆಗೆ ದ್ರೋಹ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತ. ಆ ಟೆರರಿಸ್ಟ್ 2 ಭಾಗ ಆಗಿ ಇವತ್ತು ಪಾಕಿಸ್ತಾನ ಛಿದ್ರ ಆಗೋಗಿದೆ. ಅದಕ್ಕೆ ಹೇಳೋದು, ಕರ್ಮ ಒಬ್ಬರಿಗೆ ಕೇಡು ಬಯಸಕ್ ಹೋದ್ರೆ ಅದು ಅವ್ರಿಗೆ ಆಗತ್ತೆ ಅಂತ. ಅದೇ ಸ್ಥಿತಿನ ಇವತ್ತು ಪಾಕಿಸ್ತಾನ ಅನುಭವಿಸ್ತಾ ಇದೆ. ಈ ಕಾರ್ಗಿಲ್ ಯುದ್ಧ ಮಾಡಿ ನಾವು ಇವತ್ತು ಯಾರು ನಡೆಸಬೇಕಂದ್ರೆ ಕರ್ನಲ್ ಶೇರ್ ಖಾನ್ ಮತ್ತು ವಿಕ್ರಮ್ ಭಾಟಿಯಾ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ ಬಂದಿದೆ. ಇವರು ತ್ಯಾಗ ಬಲಿದಾನಗಳಿಂದ ಇವರು ಸ್ಟ್ರಾಟಜಿಕಲ್ ಆಗಿ ಪ್ಲಾನ್ ಮಾಡಿದ್ಕೆ ಇವತ್ತು ನಮ್ಮ ಸೈನಿಕರು ಅಲ್ಲೋಗಿ ಅವ್ರನ್ನ ಹಿಮ್ಮೆಟ್ಟಿಸಿ ಬಂದಿದ್ದು. ಇಲ್ಲಿ ಏನಾದ್ರೂ ನಾವು ಕಾರ್ಗಿಲ್ ಅಲ್ಲಿ ಸೋತಿದ್ರೆ ಪ್ರಪಂಚ ಇವತ್ತು ನಮ್ಮ ಭಾರತನ ಮೂಲೆ ಗುಂಪು ಮಾಡಿರೋದು. ಯಾಕೆಂದ್ರೆ ನಾವು ಚೈನಾ ಜೊತೆ ಒಂದು ಯುದ್ಧ ಸೋತಿದ್ವಿ ಆಲ್ರೆಡಿ. ಏನಂತೂ ಇವ್ರಿಗೆ ಅಷ್ಟು ಶಕ್ತಿಯುತವಾದ ರಾಷ್ಟ್ರ ಅಲ್ಲ, ಸುಮ್ಮನೆ ಜನಸಂಖ್ಯೆ ಇದೆ ಅಷ್ಟೇ, ಏನು ಉಪಯೋಗಕ್ಕೆ ಬರ್ದಿರೋ ಜನಸಂಖ್ಯೆ ಅನ್ಕೊಂಡಿತ್ತು. ಬಟ್ ಯಾವತ್ತು ಭಾರತ ಕೆಳಗ್ ಬಿದ್ದಿದ್ಯೋ ಇನ್ನೇನು ಮುಗೀತು ಭಾರತದ ಕತೆ ಅಂದಾಗ್ಲೇ ಎದ್ದಿರೋದು ನಾವು. ಅದಕ್ಕೆ ನಾವು ಕಾರ್ಗಿಲ್ ಹುತಾತ್ಮರಿಗೆ ಇದು ನೆನಿಬೇಕಾಗಿರೋ ಒಂದು ಸವಿ ಸಂದರ್ಭ. ಅವ್ರಿಗೆ ನಾವು ಮನ್ಸಲ್ಲೇ ಸ್ಮರಿಸ್ತಾ ಇವತ್ತು ನೆಮ್ಮದಿಯಾಗಿ ನಾವು ನಿಂತಿದ್ದೀವಿ ಅಂದ್ರೆ ನಮ್ಮ ಯೋಧರೇ ಕಾರಣ. ಅವ್ರನ್ನೆಲ್ಲ ಮನ್ಸಲ್ಲೇ ಸ್ಮರಿಸ್ತಾ ಭಾರತ್ ಮಾತಾಕ್ಕೆ ಜೈ. ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ನಮ್ಮ ಸೈನಿಕರಿಗೆ, ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ನಮ್ಮ ಸೈನಿಕರಿಗೆ, ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ನಮ್ಮ ಸೈನಿಕರಿಗೆ. ದೇಶಕ್ಕೆ ಉಸಿರನ್ನು ಕೊಟ್ಟು ತ್ಯಾಗ ಮಾಡಿದ ಎಲ್ರಿಗೂ ಕಾರ್ಗಿಲ್ ಮಕ್ಕಳಿಗೆ ಅವಸರ ನಾವು ಒಂದು ವಿಶೇಷ ಅಭಿಮಾನ ತಿಳಿಸಿ ನಮಸ್ಕಾರ ತಿಳಿಸ್ತಾ ಇದ್ದಾವೆ. ಇಂಡಿಯನ್ ಮಿಲಿಟ್ರಿ ಇಲ್ಲ ಇದ್ದರೆ ನಾವು ಇಷ್ಟು ಫ್ರೀಯಾಗಿ ಇರೋಕ್ಕಲ್ಲದು. ಎಷ್ಟೋ ಇದ್ದರೂ ಕೂಡ ಅವರ ಮಕ್ಕಳು ಮತ್ತು ಕುಟುಂಬನ ಬಿಟ್ಟು ತ್ಯಾಗ ಮಾಡಿ ಅವರು ನಮಗೆ ಮಾಡಿ ಎಷ್ಟೋ ಉಪಕಾರ ಮಾಡಿದ್ದಾರೆ ಅಂತ ಮಾಡಿ ನಾವು ಭಾರತ ದೇಶಕ್ಕೆ ಮಾಡಿದೆ ಅವ್ರನ್ನೆಲ್ಲ ನೆನಪು ಮಾಡಿ ಅವರು ನಮ್ಮ ಎಲ್ಲ ವಂದನೆ ತಿಳಿಸ್ತಾ ಇದ್ದೇವೆ. ವಂದೇ ಮಾತರಂ. ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದೆ, ರಿಟೈರ್ಡ್ ಆಗಿ 3 ವರ್ಷ ಆಯಿತು. ಕೆಲಸ ಮಾಡೋದು ಏನೇ ಮಾಡೋದು ದೇಶಕ್ಕೋಸ್ಕರ ಆ ಪ್ರೀತಿ ವಿಶ್ವಾಸ ಯಾವತ್ತೂ ಕಮ್ಮಿ ಆಗಲ್ಲ. ಇಲ್ಲಿ ಸಹಜವಾಗಿ ಕಳೆದ 25 ವರ್ಷದ ಕೆಳಗಡೆ ಕೆಲವರು ಹುಟ್ಟಿದ್ದಿಲ್ಲ, ಕೆಲವರು ಹುಟ್ಟಿದ್ವಿ, ಒಂದು 15-20 ವರ್ಷದವರಾಗಿದ್ವಿ, ಇನ್ನು ಕೆಲವರು ಕೆಲಸದಲ್ಲೋ ಅಥವಾ ಮಧ್ಯಮ ವಯಸ್ಕರರು ಆಗಿದ್ರು. ಅವರೆಲ್ಲರೂ ಇವತ್ತಿದ್ದೀವಿ. ಅಂದರೆ ಹೆಚ್ಚು ಕಡಿಮೆ 4 ತಲೆಮಾರಿನ ಒಂದು ಜನಾಂಗ ನಾವು ಇಲ್ಲಿದ್ದೀವಿ. ಇದು ನಮ್ಮ ಪುಣ್ಯ. ಯಾಕಂದರೆ ಇವತ್ತು ಆ 1999ರಲ್ಲಿ ಆ ದುರ್ಘಟನೆ ನಡೆದು ಅವರೇನಾದರೂ ನಮ್ಮ ಭಾರತದ ಮೇಲೆ ಗೆದ್ದಿದ್ರೆ ಇವತ್ತು ನಾವೆಲ್ಲರೂ ಇರ್ತಾನೆ ಇದ್ದಿಲ್ವೇನೋ ಅಂತ. ಮೂಲೆ ಗುಂಪು ಅನ್ನೋದಕ್ಕಿಂತ ಇರ್ತಾನೆ ಇದ್ದಿಲ್ವೇನೋ. ಭಾರತ ಅನ್ನೋ ಒಂದು ರಾಷ್ಟ್ರ ಇತ್ತು, ಅದು ಇವತ್ತಿಲ್ಲ ಅನ್ನೋ ಒಂದು ಇತಿಹಾಸ ಪಟಗಳಲ್ಲಿ ಓದುವಂಥ ಪರಿಸ್ಥಿತಿ ಬರ್ತಿದ್ದೇನೋ. ಆದರೆ ನಮ್ಮನ್ನು ಕಾಯುವ, ನಮ್ಮನ್ನು ರಕ್ಷಿಸುವ, ನಮ್ಮನ್ನು ಕಾಪಾಡುವ, ಕಣ್ಣು ಮುಂದೆ ಕಾಣಿಸುವಂತಹ ದೇವರ ಸಮಾನರಾದ ಯೋಧರು ಮತ್ತು ಪೊಲೀಸರು, ಅವರಿಗೆ ನಾವು ಎಷ್ಟು ಶತಕೋಟಿ ಧನ್ಯವಾದಗಳನ್ನೇ ಹೇಳಿದ್ರು, ಎಷ್ಟು ಅವ್ರನ್ನ ಸ್ಮರಿಸಿದ್ರು, ಎಷ್ಟು ನಾವು ಅವ್ರನ್ನ ಕೊಂಡಾಡಿದ್ರು ಕಮ್ಮಿನೇ. ಅಂತಹ ಮಹಾನ್ ವ್ಯಕ್ತಿಗಳು ಇವತ್ತು ಎಷ್ಟೋ ಜನ ಬಲಿದಾನ ಕೊಟ್ಟು ನಮಗೆ ಇದೊಂದು ಅವಕಾಶ, ಇನ್ನೊಮ್ಮೆ ಸ್ವತಂತ್ರ ಕೊಟ್ಟಂತಹ ಒಂದು ಸುದಿನ ಅನ್ಬೋದು ಈ ದಿನ. ಅಷ್ಟು ಅದ್ಭುತವಾದ ದಿನ ಇವತ್ತು. ಅಂತಹ ಮಹಾನ್ ಚೇತನಗಳಿಗೆ ಸ್ಮರಿಸಿ ಮತ್ತು ಇವತ್ತು ಆ ಒಂದು ಯುದ್ಧದಲ್ಲಿ ಹೋರಾಡಿ ಇನ್ನೂ ಉಳಿದು ಇನ್ನೂ ಅವರು ಜೀವಂತವಾಗಿದ್ದು ನಮ್ಮ ಮುಂದೆ ಇರೋಂತಹ
ಆ ಸೈನಿಕರಿಗೂ ನಾವು ಸ್ಮರಿಸ್ತಾ ಇವತ್ತು ನಮಗೇನು ನಮಗೋಸ್ಕರ ಏನು ಇವತ್ತು ಹುತಾತ್ಮರಾದಂತಹ ಮಹಾನ್ ಚೇತನಗಳಿಗೆ ಇನ್ನೊಮ್ಮೆ ಪ್ರತಿದಿನನೂ ನೆನೆಸ್ತಾನೆ ಇರೋಣ ಅವ್ರನ್ನೆಲ್ಲ. ನಾವೆಲ್ಲ ಇಲ್ಲಿ ಸೇರಿರೋದು ಇವತ್ತು ನಿಜವಾಗ್ಲೂ ಒಂಥರ ಖುಷಿ ಕೊಡ್ತಿರೋಂಥ ವಿಚಾರ. ಯಾಕಂದ್ರೆ ಇದರಲ್ಲಿ 2 ವಿಚಾರ ನಾವು ಸ್ಮರಿಸ್ಬೇಕಾಗತ್ತೆ. ಯುದ್ಧ ಗೆದ್ದಿರೋದಕ್ಕೆ ವಿಜಯೋತ್ಸವ, ನಮ್ಮನ್ನ ಅಗಲಿದ ಯೋಧರಿಗೆ ಒಂದು ನಮನ. ಇಷ್ಟೇ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲಾ ಮಹಾನ್ ದೇಶ ಪ್ರೇಮಿಗಳಿಗೆ ನನ್ನ ಶತಕೋಟಿ ನಮನಗಳು. ತುಂಬಾ ಅದ್ಭುತವಾಗಿ ಈ ಕಾರ್ಯಕ್ರಮ ನಡೆಸ್ಕೊಟ್ರಿ. ತುಂಬಾ ಧನ್ಯವಾದಗಳು ಹಿರಿಯರಿಗೂ ಕಿರಿಯರಿಗೂ ಎಲ್ಲರಿಗೂ. ಇನ್ನೊಮ್ಮೆ ಭಾರತ್ ಮಾತೆಗೆ ಜೈಕಾರ ಆಗ್ತಾ ನಾವು ಈ ಕಾರ್ಯಕ್ರಮನ ಮುಗಿಸೋಣ. ಇಲ್ಲಿ ಸಿಹಿ ಹಂಚುತ್ತಾ ಜೊತೆಯಲ್ಲಿ ಹೊರಗಡೆನೂ ಒಂದು ಪಟಾಕಿ ಹೊಡೆಯುವಂತ ಸಣ್ಣ ವಿಜಯೋತ್ಸವ. ಅದು ಸಣ್ಣದು, ಅಂದ್ರೆ ಪಟಾಕಿ ಅಂದ್ರೆ ಶಬ್ದ ಮಾಡೋಂಥದ್ದಲ್ಲ, ಮೇಲ್ಗಡೆ ಹೋಗಿ ಶಬ್ದ ಮಾಡೋಂಥ ಒಂದು ಪಟಾಕಿ ಅಂಟಿಸ್ತೀವಿ. ಅದು ಮುಗಿಸಿ ಈ ಕಾರ್ಯಕ್ರಮನ ಇಲ್ಲಿಗೆ ಸಮಾಪ್ತಿ ಮಾಡೋಣ. ಮಾತರಂ 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 ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ.